ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ಚಂದ್ರಶೇಖರ್ ಮಾತಾಡ್ತಾ ಇರೋದು, ಆನೆ ಕುದುರೆ ಪ್ರೇಮಿ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ನಾನ್ ವೆಜ್ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಚಿಕನ್ ಚಾಪ್ಸು ಮತ್ತು ಮುದ್ದೆ ಇವಾಗ ನಾನು ಊಟ ಮಾಡ್ತಾ ಇರೋದು. ಸ್ನೇಹಿತರೆ, ಇವತ್ತು ಸಂಜೆ ಚಿಕನ್ ತೊಗೊಂಬಂದು ರೆಡಿ ಮಾಡಿಸಿದ್ದು. ಹಾಗೆ ನಿಮ್ಮ ಜೊತೆ ಎಲ್ಲ ನಾವು ಊಟ ಮಾಡಬೇಕು ಅನ್ನಿಸ್ತು, ಅದಕ್ಕೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಗೆ ಇಷ್ಟವಾದ್ದು ಏನಪ್ಪ ಅಂತಂದರೆ ಮುದ್ದೆ, ಚಿಕನ್ ಚಾಪ್ಸು ನಮಗೆ ತುಂಬ ಇಷ್ಟ. ಓಕೆನಾ ಸ್ನೇಹಿತರೆ? ಬೊಂಬಾಟಿದೆ ಸ್ನೇಹಿತರೆ. ಯಾಕಂದರೆ ನಮ್ಮ ಅಮ್ಮನ ಕೈಲಿ ಅಡುಗೆ ಮಾಡಿಸೋದು ಚಿಕನ್ ಚಾಪ್ಸು ತುಂಬ ಸೂಪರಾಗಿರುತ್ತೆ. ಇದನ್ನೆಲ್ಲ ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇವಾಗ ನಾನು ಊಟ ಮಾಡೋ ಸ್ಟೈಲ್ ಇದು: ಮುದ್ದೆ, ಚಿಕನ್ ಚಾಪ್ಸು, ರೈಸು. ನಾನು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ. ಯಾಕೆ ಅಂತಂದರೆ ನಿಮ್ಮ ಜೊತೆ ಕೂತ್ಕೊಂಡು ಊಟ ಮಾಡಬೇಕು ಅಂತ ಆಸೆ, ಆದರೆ ಆ ಥರ ಆಗಲ್ಲ. ನಾನೊಂದು ಕಡೆ ಇದ್ದೀನಿ, ನೀವೊಂದು ಕಡೆ ಇದ್ದೀರ. ಅಮ್ಮ, ಒಂಚೂರು ಚಾಪ್ಸ್ ಹಾಕೊಡಮ್ಮ. ಸ್ಪೈಸಿ ಆಗಿದೆ ಸ್ನೇಹಿತರೆ. ಚಿಕನ್ ಚಾಪ್ಸ್ಗೂ ಮುದ್ದೆಗೂ ಆಹಾ, 2 ಮುದ್ದೆ, ಒಂದು ಸ್ವಲ್ಪ ರೈಸು. ಮಾಮೂಲಿ ವಿಡಿಯೋ ಮಾಡ್ಕೊ, ನಾನು ವಾಯ್ಸ್ ಬ್ರೇಕ್ ಮಾಡ್ಕೊತೀನಿ ಅಂತಂದ್ರೆ. ಇವಾಗ ಮ್ಯೂಟ್ ಮಾಡ್ಬಿಡ್ತಾ ಇದ್ನಲ್ಲ, ಅವೆಲ್ಲ ಕಿಕ್ಕಿತ್ತಾಗ್ತೀನಿ. ವಿಡಿಯೋ ನೋಡು, ನನ್ನನ್ನು ನೋಡ್ಬೇಡ. ನಾನು ತಟ್ಟೆ ನೋಡ್ತಾನೆ, ಏನು ನೋಡ್ತಾ ಇಲ್ಲ, ಮೊಬೈಲ್ ನೋಡು. ನೋಡಿ ಸ್ನೇಹಿತರೆ, ಇವಾಗ ಬ್ಯಾಟಿಂಗ್ ಶುರುವಾಯಿತು. ಅಮೃತ ಸ್ನೇಹಿತರೆ. ಅಮ್ಮನ ಕೈ ಅಡುಗೆ ಅಂದರೆ ಸೂಪರ್ ಅಲ್ವಾ? ನೀವು ಇದೇ ಥರ ನಿಮ್ಮ ಅಮ್ಮನ ಕೈಲಿ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನನಗೆ ನಾನ್ ವೆಜ್ ಮುದ್ದೆ ಅಂದರೆ ತುಂಬ ಇಷ್ಟ ಸ್ನೇಹಿತರೆ. ನಿಮಗೆ ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೆ ಮಟನ್ ಬಿರಿಯಾನಿದು. ಆದರೆ ಅದು ಮಟನ್ ಬಿರಿಯಾನಿ, ಮೇಕೆ ಮಾಂಸ ಮಟನ್ ಬಿರಿಯಾನಿ. ಇದು ಚಿಕನ್ ಚಾಪ್ಸು. ಇನ್ನೊಂದು ಹೇಳಬೇಕು ಅಂತಂದರೆ ಸ್ನೇಹಿತರೆ, ನನಗೆ ಮುದ್ದೆ ಮುರಿಯೋದು ಬರಲ್ಲ. ಅದು ನಮ್ಮ ತಂದೆಯವರು ಹೇಳ್ಕೊಟ್ರು, ಅದು ನಾನು ಕಲ್ತ್ಕೊಳ್ಳಿಲ್ಲ. ಹೋಟೆಲ್ ಮುದ್ದೆ ಮಾತ್ರ ಚೆನ್ನಾಗಿ ಊಟ ಮಾಡ್ತೀನಿ ಸ್ನೇಹಿತರೆ. ಫಸ್ಟ್ ಕ್ಲಾಸ್ ಇದೆ ಸ್ನೇಹಿತರೆ. ಏನೇ ಆದರೂ ಮನೇಲಿ ಮಾಡೋ ಅಡುಗೆ ಸೂಪರ್ ಅಲ್ವಾ?
ನಾವು ನಾನ್ ವೆಜ್ ಪ್ರೇಮಿ ಆಗ್ಬಿಟ್ಟು ಸ್ನೇಹಿತರೆ, ನಮಗೆ ನಾನ್ ವೆಜ್ ಇರಲೇಬೇಕು. ನಾನ್ ವೆಜ್ ಜೊತೆಗೆ ಮುದ್ದೆ ಇರಬೇಕು. ಆಹಾ, ಇವೇನೇ ತಿನ್ನಿ ಸ್ನೇಹಿತರೆ, ಮುದ್ದೆ ರೈಸು ತಿನ್ನಂಗಾಗಲ್ಲ. ಕೈ ನಿಕ್ಕನ್ನು ತಕ್ಕಂತ ನೋಡಿ ಸ್ನೇಹಿತರೆ, ನಮ್ಮಮ್ಮ ಸಾಂಬಾರು ಬೇಕಾ ಚಿಕನ್ ಬೇಕಾ ಏನು ಬೇಕು ಕೇಳಪ್ಪ, ಯಾಕಪ್ಪ ಕೈ ನೆಕ್ತಾ ಇದೆಯಾ ಅಂತ ಇದ್ದಾರೆ. ಹಂಗಿದೆ ಇಲ್ಲ ದಿಂಬಾಕ್ಸಿನಿ ಏನು ಗೊತ್ತಿಲ್ಲ, ಆಯ್ತು 5 ನಿಮಿಷ. ನಿಮ್ಗೆ ಇನ್ನೊಂದು ತಿಳಿಸ್ಬೇಕು ಅಂತ ಇದೆ ಸ್ನೇಹಿತರೆ, ಎಲ್ಲ ವೆಯ್ಟ್ ಕಮ್ಮಿ ಆಯ್ತೀವಿ ಅಂತಾರೆ. ನಾನು ಏನೇ ಮಾಡಿದ್ರು ವರ್ಷಕ್ಕೆ 2 kg ವೆಯ್ಟ್ ಜಾಸ್ತಿ ಆಯ್ತದೆ. ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಅಮ್ಮ ಒಂದು ಸ್ವಲ್ಪ ಮುದ್ದೆ ತಗೊಮ್ಮ. ನನ್ ನೋಡ್ಬೇಡ, ಇಲ್ಲಿ ನೋಡು, ಯಾಕಂದ್ರೆ ಕಣ್ಣು ನೋಡಿನಿ ಮೊಟ್ಟೆ ಕಣ್ ತರ ಬರೀತಿಂದು. ಕಟ್ ಮಾಡ್ಕೊ ನನ್ನ ವಾಯ್ಸ್ ಆಯ್ತಾ. ಇಟ್ಕೊಳ್ಳೋ. ಏನಾದರೂ ಸ್ನೇಹಿತರೆ, ನಿಮಗೆ ಮಾತಾಡ್ತೀನಿ, ಎಂಥ 5 ಸ್ಟಾರ್ ಹೋಟ್ಲಿಗೆ ಹೋಗಿ ಊಟ ಮಾಡಲಿ ಅಥವಾ ನಾವೇ ಮಾಡ್ಕೊಂಡು ಊಟ ಮಾಡಿ, ನಾವೇ ಅಡುಗೆ ಮಾಡ್ಕೊಂಡು ಊಟ ಮಾಡಲಿ, ಅಮ್ಮನ ಕೈ ರುಚಿ ಮಾತ್ರ ಯಾವುದೇ ಕಾರಣಕ್ಕೂ ನಾವು ಆ ಥರ ಟೇಸ್ಟು ಎಲ್ಲೂ ಬರೋಲ್ಲ. ಇದು ನನ್ನ ಎಕ್ಸ್ಪೀರಿಯೆನ್ಸು. ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೆಂಗಿದೆ ನಾನು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಹಾಕ್ಬಿಡೋಣ, ಡೋಂಟ್ ವರಿ. ಸರಿ ಇರೋ ಸ್ನೇಹಿತರೆ, ಅಮ್ಮನ ಕೈ ರುಚಿ ಅಡುಗೆನೇ ಬೇರೆ ಅಲ್ವಾ. ನಾನು ತುಂಬ ದಿನ ಆಗಿತ್ತು ಅಮ್ಮನ ಕೈಲಿ ಮಾಡಿಸಿ. ಸ್ವಲ್ಪ ಏನಪ್ಪ ಅಂದರೆ ಲಾಸ್ಟ್ ಮಂತು ಸ್ವಲ್ಪ ಕಾರ್ತಿಕ್ ಸೋಮವಾರ ಅಂತೇಳಿ ಮಾಡಿರಲಿಲ್ಲ. ನಮ್ಮನೇಲಿ ಕಾರ್ತಿಕ್ ಸೋಮವಾರ ಬಂದರೆ 1 ತಿಂಗಳು ಅಥವಾ 1 ತಿಂಗಳ ಮೇಲೆ 10 ದಿನ ಮಾಡಲ್ಲ ಸ್ನೇಹಿತರೆ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ, ನಿಮ್ಗೆ ಏನು ಅನ್ನಿಸ್ತು ಅಂತೇಳಿ. ಸ್ಟ್ಯಾಂಡ್ ತಂದ್ಬಿಟ್ಟಿದ್ರೆ ಸ್ಟ್ಯಾಂಡ್ಗೆ ಹಾಕ್ಬಿಟ್ಟು ನಿಲ್ಲಿಸ್ಬಿಟ್ಟು ಅಚ್ಚುಕಟ್ಟಾಗಿ ಊಟ ಮಾಡ್ಬೋದು. ಆದಾಯ ಮಾಡ್ಕತ್ತ ಕೆಳಗಡೆ ಕುತ್ಕೊಂಡು ಮಾಡಿದ್ರು ಆಯ್ತಿಲ್ಲ. ಲಾಸ್ಟ್ ಇವಳು ಒಂದು 1 ಮೆಣಸಿಕಾಯಿ ತೊಳೆದು ಬಿಡಮ್ಮಂತ ಬಾ. ಇದ್ರೆ ಇವಾಗಲೇ ಬದೈತ್ ನನಗೆ. ನಾನು ನೋಡು ಸೋಫಾದ ಮೇಲೆ ಕೂತಿದ್ದೀನಿ ಎಲ್ಲ ಕೂತಿದ್ದೀನಿ. 10 ನಿಮಿಷ ಸ್ಟಾಪ್ ಮಾಡ್ಬಿಡು. 8 ನಿಮಿಷ ಆಯಿತು. ಏನಿಲ್ಲ ಸ್ನೇಹಿತರೆ, ಒಂದು ಟೈಮ್ಗೆ ಚಿಕನಲ್ಲಿ ಪೆಪ್ಪರ್ ಫ್ರೈ ಮತ್ತು ಚಾಪ್ಸು, ಮುದ್ದೆಗೆ ರೈಸ್ಗೆ ಒಂದು 1/2 kg ಚಿಕನ್ ಆದರೆ ಸಾಕು ನನ್ನ ಒಬ್ಬನಿಗೆ.
ಎಲ್ಲ ಇಡೀ ಎಂಟೈರ್ ಫ್ಯಾಮಿಲಿಗಲ್ಲ, ನನ್ನ ಒಬ್ಬನಿಗೆ. ಓಕೆ ಸ್ನೇಹಿತರೆ, ಇಷ್ಟು ಹೇಳಿ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮೀಟ್ ಮಾಡ್ತೀನಿ ಸ್ನೇಹಿತರೆ. ಓಕೆ ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್.